ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅನ್ನುವಂತಹ ವಿಚಾರಕ್ಕೆ ರಾಜ್ಯ ಸರ್ಕಾರ ತನಿಖೆಗೆ ಸೂಚನೆಯನ್ನು ಕೊಟ್ಟಿತ್ತು. ಈ ತನಿಖೆ ಈಗ ಕಂಪ್ಲೀಟ್ ಆಗಿದ್ದು ರಿಪೋರ್ಟನ್ನು ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಾಗಿದೆ. ರಾಮಚಂದ್ರ ರಾವ್ ವಿಚಾರಣೆಯನ್ನು ಗೌರವ್ ಗುಪ್ತಾ ಟೀಮ್ ನಡೆಸಿತ್ತು. ವಿಚಾರಣೆಯ ವೇಳೆ ಏನನ್ನೂ ಹೇಳದೆ ಐ ಡೋಂಟ್ ನೋ ಎಂಬಂತಹ ಉತ್ತರವನ್ನು ಕೊಟ್ಟಿದ್ರಂತೆ. IPS ಅಧಿಕಾರಿ ಉತ್ತರಕ್ಕೆ ಸಾಕ್ಷಿ ಸಮೇತ ವಿಚಾರಣೆಯನ್ನು ನಡೆಸಿ ವರದಿಯನ್ನು ಈಗ ಸಬ್ಮಿಟ್ ಮಾಡಲಾಗಿದೆ. ಹಾಗಾದರೆ ಗೌರವ್ ಗುಪ್ತಾ ವರದಿಯಲ್ಲಿ ಏನಿದೆ ಗೊತ್ತಾ? ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ವರದಿ ಚರ್ಚೆಯಾಗುವಂತಹ ಸಾಧ್ಯತೆ ಕೂಡ ಇದೆಯಂತೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಹಾಗಾದರೆ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಕೇಜ್ಗಟ್ಟಲೆ ಚಿನ್ನವನ್ನು ಪ್ರತಿ ಬಾರಿ ದುಬೈಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ರನ್ಯಾ ತರ್ತಾ ಇದ್ಲು. ಪ್ರೋಟೋಕಾಲ್ ಮೂಲಕವೇ ಈಕೆ ತಪಾಸಣೆಯನ್ನು ತಪ್ಪಿಸ್ಕೊಂಡು ಬರ್ತಾ ಇದ್ಲು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿತ್ತು. ಹಾಗಾಗಿ ರಾಜ್ಯ ಸರ್ಕಾರ ಸೂಕ್ತ ತನಿಖೆ ಆಗಬೇಕು ಅಂಥೇಳಿ ಗೌರವ್ ಗುಪ್ತಾ ಟೀಮ್ಗೆ ಸೂಚನೆಯನ್ನು ಕೊಟ್ಟಿತ್ತು. ಸುದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿದಂತಹ ಗೌರವ್ ಗುಪ್ತಾ ಟೀಮ್ ಈಗ ವರದಿಯನ್ನು ಸಬ್ಮಿಟ್ ಮಾಡಿದೆ. ಹಾಗಾದರೆ ವರದಿಯಲ್ಲಿ ಏನಿದೆ ನೋಡ್ತಾ ಹೋಗೋಣ. ಗೌರವ್ ಗುಪ್ತಾ ಟೀಮ್ ಕೇಳುತ್ತೆ, ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆ ಎಂಬಂತಹ ಮಾಹಿತಿ ಇದೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ರಾಮಚಂದ್ರ ರಾವ್. ಇಲ್ಲ, ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂಥೇಳಿ ರಾಮಚಂದ್ರ ರಾವ್ ಹೇಳಿರುವಂಥದ್ದು. ಈ ರಾಮಚಂದ್ರ ರಾವ್ ಯಾರು ಅಂದರೆ ನಟಿ ರನ್ಯಾ ಅವರ ಮಲತಂದೆ. ಗೌರವ್ ಗುಪ್ತಾ ಅವರು ಮತ್ತೆ ಕೇಳ್ತಾರೆ, ನಿಮ್ಮ ಕಾರು ಏರ್ಪೋರ್ಟ್ಗೆ ಹೋಗಿದೆ, CCTVಯಲ್ಲಿ ಅದು ಕ್ಯಾಪ್ಚರ್ ಆಗಿದೆ, ಈ ಬಗ್ಗೆ ನೀವೇನು ಹೇಳ್ತೀರಿ ಅಂಥೇಳಿ ಗೌರವ್ ಗುಪ್ತಾ ಅವರು ರಾಮಚಂದ್ರ ರಾವ್ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೂ ಕೂಡ ರಾಮಚಂದ್ರ ರಾವ್ ಒನ್ಲೈನಲ್ಲಿಯೇ ಆನ್ಸರ್ ಮಾಡಿರುವಂಥದ್ದು, ಐ ಡೋಂಟ್ ನೋ, ನನಗೇನೂ ಗೊತ್ತಿಲ್ಲ ಆ ಬಗ್ಗೆ ಅನ್ನುವಂತಹ ಮಾತನ್ನು ಉತ್ತರವನ್ನು ಕೊಟ್ಟಿದ್ದಾರೆ ರಾಮಚಂದ್ರ ರಾವ್. ಮತ್ತೆ ಗೌರವ್ ಗುಪ್ತಾ ಅವರು ಕೇಳ್ತಾರೆ, ನೀವು ಗನ್ಮ್ಯಾನ್ಗೆ ಸೂಚನೆಯನ್ನು ಕೊಟ್ಟಿಲ್ವಾ, ರನ್ಯನ್ ಕರ್ಕೊಂಡು ಹೋಗು ಅಂಥೇಳಿ ಅಂತ ಕೇಳ್ತಾರೆ. ಅದಕ್ಕೆ ಅಗೇನ್ ರಾಮಚಂದ್ರ ರಾವ್ ಕೊಡುವಂತಹ ಉತ್ತರ ಐ ಡೋಂಟ್ ನೋ, ಈ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂಥೇಳಿ ಒನ್ ಲೈನ್ ಆನ್ಸರನ್ನು ಕೊಟ್ಟಿದ್ದಾರೆ, ರೆಡಿಮೇಡ್ ಆನ್ಸರನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಗೇನ್ ಗೌರವ್ ಗುಪ್ತಾ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಪ್ರೋಟೋಕಾಲ್ ಹೆಡ್ ಕಾನ್ಸ್ಟೇಬಲ್ಗೆ ನೀವು ಕಾಲ್ ಮಾಡಿದ್ರಾ, ರನ್ಯಾನ ಪಿಕ್ ಮಾಡು ಡ್ರಾಪ್ ಮಾಡು ಅಂಥೇಳಿ? ಅದಕ್ಕೆ ರಾಮಚಂದ್ರ ರಾವ್ ಹೇಳುವಂತಹ ಉತ್ತರ ಒನ್ಸ್ ಅಗೇನ್ ಐ ಡೋಂಟ್ ನೋ ಅನ್ನುವಂತಹ ಉತ್ತರವನ್ನೇ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ಮೇಲೆ ಗೌರವ್ ಗುಪ್ತಾ ಮತ್ತೊಂದು ಪ್ರಶ್ನೆ ಕೇಳಿದ್ರಂತೆ, ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ನಿಮಗೆ ಮೊದಲೇ ಗೊತ್ತಿತ್ತಾ, ನೀವು ಇದರಲ್ಲಿ ಭಾಗಿಯಾಗಿದ್ರಾ ಅಂತ ಕೇಳ್ತಾರೆ. ಅದಕ್ಕೆ ರಾಮಚಂದ್ರ ರಾವ್ ಕೊಡುವಂತಹ ಉತ್ತರ ನನಗದು ಗೊತ್ತಿರಲಿಲ್ಲ, ನಮ್ಮ ಕುಟುಂಬದಿಂದ ರನ್ಯಾ ದೂರ ಇದ್ಲು ಅಂಥೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸ್ಟೇಟ್ಮೆಂಟ್ನ ಜೊತೆಗೆ ಒಂದಿಷ್ಟು ಮಾಹಿತಿಗಳನ್ನು ಉಲ್ಲೇಖಿಸಿ ಒಂದು ವರದಿಯನ್ನು ಈಗ ರಾಜ್ಯ ಸರ್ಕಾರದ ಕೈಗೆ ಗೌರವ್ ಗುಪ್ತಾ ಟೀಮ್ ಇಟ್ಟಿದೆ. ಈ ವರದಿ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಅದಾದಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ ಪ್ರೋಟೋಕಾಲ್ನ ವಿಚಾರ ರನ್ಯಾ ಲಾಕ್ ಆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. VVIPಗಳಿಗೆ ಪ್ರೋಟೋಕಾಲನ್ನು ಇನ್ಮೇಲೆ ಕೊಡಬಾರ್ದು, ಈ ರೀತಿಯ ಎಡವಟ್ಟುಗಳಾಗೋದನ್ನು ತಪ್ಪಿಸಬೇಕು ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇತ್ತು. ಇವನ್ನೆಲ್ಲೇ ಕೆಲವು ಸಚಿವರುಗಳು ಕೂಡ ಇದರಲ್ಲಿ ಸಹಾಯ ಮಾಡಿದ್ದಾರೆ ಅನ್ನುವಂತಹ ಮಾತುಗಳಿತ್ತು. ಇದೆಲ್ಲದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಉಲ್ಲಂಘನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ತಂಡವನ್ನು ರಚಿಸಿ ಎಲ್ಲಿ ಉಲ್ಲಂಘನೆಯಾಗಿದೆ, ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಡೀಟೇಲ್ಡ್ ವರದಿಯನ್ನು ಕೊಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟು ತನಿಖೆಗೆ ಕೊಟ್ಟಿತ್ತು. ಈಗ ರಾಮಚಂದ್ರ ರಾವ್ ಸೇರಿದಂತೆ ಹಲವರನ್ನು ವಿಚಾರಣೆಗೊಳಪಡಿಸಿರುವಂತಹ ಗೌರವ್ ಗುಪ್ತಾ ಟೀಮ್ ಸುದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ. ಈ ರಿಪೋರ್ಟ್ನಲ್ಲಿ ರಾಮಚಂದ್ರ ರಾವ್ ಅವರ ಸ್ಟೇಟ್ಮೆಂಟೇ ಈಗ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇರುವಂಥದ್ದು. ನನಗೇನು ಗೊತ್ತಿಲ್ಲ, ನಾನವನಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಗೌರವ್ ಗುಪ್ತಾ ಟೀಮ್ ಎದುರಿಗೆ ರಾಮಚಂದ್ರ ರಾವ್ ಹೇಳಿದಾರಂತೆ. ಬಟ್ ಪ್ರೋಟೋಕಾಲ್ ಉಲ್ಲಂಘನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವರದಿ ಕೂಡ ಸಬ್ಮಿಟ್ ಆಗಿದೆ.